ದಾವಣಗೆರೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಭರ್ಜರಿ ಮತಬೇಟೆಗೆ ಇಳಿದಿದ್ದಾರೆ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕರೇಕಟ್ಟೆ, ಸೋಮಲಾಪುರ, ಕೊಂಡದಹಳ್ಳಿ ಸೇರಿದ ಹಾಗೆ ಹಲವು ಗ್ರಾಮಗಳಲ್ಲಿ ಅದ್ದೂರಿ ಪ್ರಚಾರ ಮಾಡಿದ್ರು. ಗಾಯತ್ರಿ ಸಿದ್ದೇಶ್ವರ್ಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ಬಿಜೆಪಿ ನಾಯಕರಾದ ಮಾಡಾಳ್ ಮಲ್ಲಿಕಾರ್ಜುನ್, ಬಿಜೆಪಿ ಮುಖಂಡ ತಮಸ್ಕೋ, ಮಾಜಿ ಅಧ್ಯಕ್ಷ ಶಿವಕುಮಾರ್, ಮಂಡಲದ ಅಧ್ಯಕ್ಷರು, ಸದಸ್ಯರು ಗಾಯತ್ರಿ ಸಿದ್ದೇಶ್ವರ್ಗೆ ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನಮ್ಮದು ಹಿಂದುತ್ವದ ರಾಷ್ಟ್ರ, ಹಿಂದೂ ರಾಷ್ಟ್ರ ಉಳಿಯಬೇಕು ಅಂತಂದ್ರೆ ಮೋದಿ ಅವರು ಪ್ರಧಾನಿ ಆಗಲೇಬೇಕು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶ ಹಿಂದುತ್ವವನ್ನು ಮೇಲೆ ಎತ್ತಿಡಿಯಂಥ ದೇಶ ನಮ್ಮದು, ಹಿಂದೂಗಳ ರಾಷ್ಟ್ರ. ಅದನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ಮೋದಿಜಿಯವರ ಅವಶ್ಯಕತೆ ಬೇಕೇ ಬೇಕು. ಅವರಿಲ್ಲದೆ ನಮ್ಮ ಹಿಂದುತ್ವ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿರೋಂಥ ನಾಯಕರು ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ಲ. ಯಾರಾದರೂ ಇದ್ದರೆ ಹೇಳ್ರಿ ನೋಡೋಣಂತೆ. ಒಬ್ಬರೂ ಇಲ್ಲ. ನಮ್ಮ ಪಕ್ಷದಲ್ಲಿರೋ ನಾಯಕರು ನಮಗೆ ಅವಶ್ಯಕವಾಗಿ ಬೇಕೇ ಬೇಕಾಗಿದೆ. ನಮ್ಮ ಎಲ್ಲ ಹಿಂದುತ್ವವನ್ನು ಉಳಿಸ್ಲಿಕ್ಕೆ, ನಮ್ಮ ಭಾರತ ದೇಶವನ್ನು ಮುನ್ನಡೆ ನಡೆಸೋಕ್ಕೆ, ಅದಲ್ಲದೆ ನಮ್ಮೆಲ್ಲರ ರಕ್ಷಣೆಗೆ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೋದಿಜಿಯವರ ಅವಶ್ಯಕತೆ ತುಂಬ ಇದೆ. ಅದಕ್ಕಾಗಿ ಅವರನ್ನು ಇನ್ನೊಮ್ಮೆ ಆರಿಸಿ ಅವರಿಗೆ ಅಧಿಕಾರವನ್ನು ಕೊಟ್ಟರೆ ಇಲ್ಲಿ ತನಕ 10 ವರ್ಷದಲ್ಲಿ ಏನು ಮಾಡಿದಾರೋ ಅದ್ರ ಮುಂದೆ ಇನ್ನೂ ಏನು ಮಾಡ್ತಾರೆ ಅನ್ನೋದು ನಾವೆಲ್ಲ ನೋಡಬೇಕಾದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.